ಸ್ಟ್ರೆಸ್ಸಲ್ಲಿದ್ದರೆ ಭಾಳ ದಿವಸ ಹಂಗೆ ಇದ್ದರೆ ನೀವು ಈ ಡಯಾಬಿಟಿಸ್ನೇ ಇನ್ನೂ ಪ್ರೀಪೋನ್ ಮಾಡ್ತೀರಾ. ಸೊ ನಿಮಗೆ ಸಪೋಸ್ ವಿತೌಟ್ ಸ್ಟ್ರೆಸ್ ಇದ್ದರೆ 40 ಆಮೇಲೆ ಬರಬೇಕಂದ್ರೆ ನೀವು ಸ್ಟ್ರೆಸ್ಸಲ್ಲಿದ್ದರೆ 35ಗೆ 30ಗೆ ಡಯಾಬಿಟಿಸ್ ಬಂದುಬಿಡುತ್ತೆ. ನಿಮಗೆ ಕಾಂಪ್ಲಿಕೇಶನ್ಸು 50ದಲ್ಲೇ 60ದಲ್ಲೇ ಬಂದುಬಿಡುತ್ತೆ. ಸೊ ನಿಮ್ಮ ಮಕ್ಕಳ ಜೊತೆ ನೀವು ಆಟ ಆಡೋದಕ್ಕೂ ಟೈಮ್ ಇರಲ್ಲ. ಆ ಟೈಮ್ಗೆ ನಿಮಗೆ ಹಾರ್ಟ್ ಅಟ್ಯಾಕ್, ಕಿಡ್ನಿ ಡಿಸೀಸ್ ಬರೋ ಚಾನ್ಸ್ ಇರುತ್ತೆ. ಸ್ಮೋಕಿಂಗ್ ಅನ್ನೋದು ಒಂದು ಪಾಯ್ಸನ್ ಥರನೇ. ಸೊ ನೀವು ಎಷ್ಟು ದಿವಸ ಸ್ಮೋಕಿಂಗ್ ಮಾಡ್ತಾರೋ ನಿಮ್ಮದು ಲೈಫ್ ಸ್ಪ್ಯಾನ್ ಕಡಿಮೆ ಆಗ್ತಾಯಿದೆ ಅಂತ ಅರ್ಥ. ಸ್ಮೋಕಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಯಂಗ್ ಏಜಲ್ಲೇ ಹಾರ್ಟ್ ಅಟ್ಯಾಕ್ಸು. ಸೊ ಈ ಡಯಾಬಿಟೀಸ್ ನಿಮ್ಗೆ ಏನಾದರೂ ಇದ್ದರೆ ಸ್ಮೋಕಿಂಗ್ ಖಂಡಿತ ನಿಲ್ಲಿಸ್ಬಿಡಿ. ಇವತ್ತು ನಾವು ಸ್ಟ್ರೆಸ್ ಇಂದ ಡಯಾಬಿಟಿಸ್ ಎಫೆಕ್ಟ್ ಆಗುತ್ತಾ ಇಲ್ವಾ ಅಂತ ಒಂದು ಸತಿ ಡಿಸ್ಕಸ್ ಮಾಡ್ತೀವಿ. ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ. ಮುಂಚೆ ನೋಡಿದ್ರೆ ಅಮ್ಮ ಅಪ್ಪ ಈ ಜನ್ರೇಷನಲ್ಲಿ ಎಲ್ಲರಿಗೆ ಗೌರ್ಮೆಂಟ್ ಜಾಬ್ಸು, ಸ್ಟೇಬಲ್ ಜಾಬ್ಸು, ವರ್ಕ್ ಟೈಮಿಂಗ್ಸ್ ಅಷ್ಟೊಂದು ಜಾಸ್ತಿ ಇಲ್ಲ. ಬಟ್ ಈಗ ಎಲ್ಲರೂ ಪ್ರೈವೇಟ್ ಕೆಲಸದಲ್ಲಿ ಮಾಡ್ತಾ ಇದ್ದಾರೆ. ನಂಬರ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಸೊ ಆ ಥರ ಇದ್ದಾಗ ಈ ಜನ್ರೇಷನ್ ಕಂಪೇರ್ ಟು ಓಲ್ಡರ್ ಜನ್ರೇಷನ್ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗಿದೆ. ಫ್ರೆಂಡ್ಸ್ ಜೊತೆ ಓಡಾಡೋಕ್ಕೆ ಟೈಮ್ ಇರಲ್ಲ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಇರಲ್ಲ, ಆ್ಯಂಡ್ ಕೆಲಸದಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಈ ಥರ ಇದ್ದಾಗ ಮುಖ್ಯವಾಗಿ ಡಯಾಬಿಟಿಸ್ನು ಬೇಗ ಬರ್ತಾ ಇದೆ ಈಗ, ಏಕೆಂದರೆ ಫುಡ್ ಹ್ಯಾಬಿಟ್ಸೂ ಅನ್ಹೆಲ್ದಿ ಇದೆ. ಸೊ ಸ್ಟ್ರೆಸ್ ಯಾವುದನ್ನ ಜಾಸ್ತಿ ಇದ್ದರೆ, ನಿಮಗೆ ಸ್ಟ್ರೆಸ್ಸಲ್ಲಿದ್ದಾರೆ ಅಂದರೆ ಬಾಡಿದಲ್ಲಿ ಇನ್ನೊಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ಅದನ್ನೇ ಕಾರ್ಟಿಸಾಲ್. ಈ ಕಾರ್ಟಿಸಾಲ್ ಇರೋದ್ರಿಂದ ವೆಯ್ಟ್ ಗೈನ್ ಆಗೋದಕ್ಕೆ, ಓವರ್ ಈಟಿಂಗ್ ಆಗೋದಕ್ಕೆ ಒಂದು ಕಾರಣ. ಸೊ ಆ ಥರ ನೀವು ಸ್ಟ್ರೆಸ್ಸಲ್ಲಿದ್ದರೆ ಭಾಳ ದಿವಸ ಹಂಗೆ ಇದ್ದರೆ ನೀವು ಈ ಡಯಾಬಿಟಿಸ್ನೇ ಇನ್ನೂ ಪ್ರೀಪೋನ್ ಮಾಡ್ತೀರಾ. ಸೊ ನಿಮಗೆ ಸಪೋಸ್ ವಿತೌಟ್ ಸ್ಟ್ರೆಸ್ ಇದ್ದರೆ 40 ಆಮೇಲೆ ಬರಬೇಕಂದ್ರೆ ನೀವು ಸ್ಟ್ರೆಸ್ಸಲ್ಲಿದ್ದರೆ 35ಗೆ 30ಗೆ ಡಯಾಬಿಟಿಸ್ ಬಂದುಬಿಡುತ್ತೆ. ತದ್ವಾರ ನಿಮಗೆ ಕಾಂಪ್ಲಿಕೇಶನ್ಸು 50ದಲ್ಲೇ 60ದಲ್ಲೇ ಬಂದುಬಿಡುತ್ತೆ. ಸೊ ನಿಮ್ಮ ಮಕ್ಕಳ ಜೊತೆ ನೀವು ಆಟ ಆಡೋದಕ್ಕೂ ಟೈಮ್ ಇರಲ್ಲ. ಆ ಟೈಮ್ಗೆ ನಿಮಗೆ ಹಾರ್ಟ್ ಅಟ್ಯಾಕ್, ಕಿಡ್ನಿ ಡಿಸೀಸ್ ಬರೋ ಚಾನ್ಸ್ ಇರುತ್ತೆ. ಸೊ ಈ ಸ್ಟ್ರೆಸ್ ಲೆವೆಲ್ನೇ ನಿಮ್ಗೆ ಕೆಲಸದಿಂದ ಇರಲಿ, ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಸಿಂದ ಇರಲಿ, ಫೈನಾನ್ಷಿಯಲ್ ಸ್ಟ್ರೆಸ್ಸಿಂದ ಇರಲಿ, ಯಾವುದೇ ಕಾರಣದಿಂದ ಇರಲಿ, ನಿಮಗೆ ಗೊತ್ತು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ. ಸೊ ಜಾಸ್ತಿ ನೀವು ಅದ್ರ ಪ್ರಕಾರ ಯೋಚನೆ ಮಾಡಬಾರ್ದು. ಏಕೆಂದರೆ ನಮ್ಮ ಲೈಫ್ ಟೈಮಲ್ಲೇ ನೀವು ನೋಡಿದ್ದೀರಾ, ಟೋಟಲ್ ವರ್ಲ್ಡ್ ಚೇಂಜ್ ಆಗೋಗ್ಬಿಟ್ಟಿದೆ ಈ ಕೊರೋನಾ ಪ್ಯಾಂಡಮಿಕ್ ಬಂದು, ಅದರಿಂದ ಬಂದಿರೋದು ಈ ಸ್ಟ್ರೆಸ್ಸಿಂದ. ಸೊ ಅದಕ್ಕಿಂತ ಏನೂ ಜಾಸ್ತಿ ಇರಲ್ಲ ನಿಮಗೆ. ಸೊ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡೋಣ, ಇಲ್ಲಾಂದರೆ ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಸ್ಟ್ರೆಸ್ ಹೇಗೆ ಕಂಟ್ರೋಲ್ ಮಾಡಬೇಕು ಅದನ್ನು ಇಂಪಾರ್ಟೆಂಟ್. ಈ ಹೆಲ್ತ್ ಕೇರ್ ಪ್ರೊಫೆಷ್ನಲ್ಸ್ಗೆ ಈ ಸ್ಟ್ರೆಸ್ನ ಕಡಿಮೆ ಮಾಡೋದಕ್ಕೆ ಮುಖ್ಯವಾಗಿ ಸೈಕ್ಯಾಟ್ರಿಸ್ಟ್ ಇರಲಿ, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಇರಲಿ, ಇವ್ರಿಗೆ ಈ ಸ್ಟ್ರೆಸ್ನ ಹೆಂಗೆ ಮಾಡಬೇಕು ಅಂತ ಒಂದು ಟೆಕ್ನಿಕ್ಸ್ ಇರುತ್ತೆ, ಮೆಡಿಕೇಷನ್ ಇರುತ್ತೆ. ಸೊ ಆ ಥರ ಮೆಡಿಸಿನ್ ತೊಗೊಂಡು, ಫ್ಯಾಮಿಲಿ ಸಪೋರ್ಟ್ ತೊಗೊಂಡು ಸ್ಟ್ರೆಸ್ನ ಒಳ್ಳೆ ಕಂಟ್ರೋಲ್ ಇಟ್ಕೊಂಡ್ರೆ ಡಯಾಬಿಟಿಸ್ನೇ, ತದ್ವಾರ ಕಾಂಪ್ಲಿಕೇಶನ್ಸ್ನೇ ನೀವು ಪೋಸ್ಟ್ಪೋನ್ ಮಾಡ್ಬೋದು. ಇನ್ನೊಂದು ಕಾಮನ್ ಕ್ವಶನ್, ಸ್ಮೋಕಿಂಗು, ಆಲ್ಕೋಹಾಲ್ ಮಾಡಿದ್ರೆ ಹೆಂಗಿರುತ್ತೆ, ಡಯಾಬಿಟಿಸ್ ಎಫೆಕ್ಟ್ ಆಗುತ್ತಾ ಇಲ್ವಾ ಅಂತ. ಸ್ಮೋಕಿಂಗ್ ಅನ್ನೋದು ಒಂದು ಪಾಯ್ಸನ್ ಥರನೇ. ಸೊ ನೀವು ಎಷ್ಟು ದಿವಸ ಸ್ಮೋಕಿಂಗ್ ಮಾಡ್ತಾರೋ ನಿಮ್ಮದು ಲೈಫ್ ಸ್ಪ್ಯಾನ್ ಕಡಿಮೆ ಆಗ್ತಾಯಿದೆ ಅಂತ ಅರ್ಥ. ನಿಮಗೆ ಡಯಾಬಿಟಿಸ್ ಶುರು ಆಗಾದ ನಂತರನೂ ನೀವು ಹೆಂಗೆ ಮಾಡ್ತಾ ಇದ್ದರೆ ನಿಮ್ಮದು ರಿಸ್ಕು 10 ಟೈಮ್ಸ್ ಆಗುತ್ತೆ. ಯಾವುದು ಹಾರ್ಟ್ ಡಿಸೀಸ್ ಬರೋದಕ್ಕೆ, ಸ್ಟ್ರೋಕ್ ಬರೋದಕ್ಕೆ. ಏಕೆಂದರೆ ಬ್ಲಡ್ ಕ್ಲಾಟ್ ಆಗೋದು ಬೇಗ ಬೇಗ ಆಗಿಬಿಡುತ್ತೆ ಡಯಾಬಿಟಿಸ್ ಇದ್ದಾಗ. ಅದ್ರ ಜೊತೆಗೆ ನೀವು ಸ್ಮೋಕಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಯಂಗ್ ಏಜಲ್ಲೇ ಹಾರ್ಟ್ ಅಟ್ಯಾಕ್ಸು, 25, 26 ಏಜಲ್ಲಿ ನಮ್ಗೆ ಒಂದು ಪೇಷಂಟ್ 19 ಏಜಲ್ಲೇ ಹಾರ್ಟ್ ಅಟ್ಯಾಕ್ ಬಂದುಬಿಟ್ಟಿದೆ. ಯಾವ ಕಾರಣ? ಡಯಾಬಿಟಿಸೂ ಇಲ್ಲ ಅವ್ರಿಗೆ, ಸ್ಮೋಕಿಂಗಿಂದನೇ. ಸೊ ಈ ಡಯಾಬಿಟೀಸ್ ನಿಮ್ಗೆ ಏನಾದರೂ ಇದ್ದರೆ ಸ್ಮೋಕಿಂಗ್ ಖಂಡಿತ ನಿಲ್ಲಿಸ್ಬಿಡಿ. ಮಕ್ಕಳ ಏಜಿಂದನೇ ಸ್ಮೋಕಿಂಗ್ ಯಾರೂ ಮಾಡಬಾರ್ದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಟು ದ ಸೊಸೈಟಿ.